ರಾಮೇಶ್ವರಂ ಕೆಫೆ ಸ್ಫೋಟದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈಗಾಗಲೇ ಎನ್ಐಎ ತನಿಖೆಗೆ ಇಳಿದಂತಹ ಸಂದರ್ಭದಲ್ಲಿ ಒಂದೊಂದೇ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ. ಈಗ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಂಬರ್ನ ಸುಳಿವು ಪತ್ತೆ ಮಾಡಿದ ಸಿಸಿಬಿ ಹಾಗೂ ಎನ್ಐಎ ಟೀಮ್. ಬಾಂಬರ್ನ ಕುರಿತಾಗಿ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಈಗ ಹೂಡಿಯ ಮಸೀದಿ ಬಳಿ ಬಟ್ಟೆ ಬದಲಿಸಿದ್ದ ಬಾಂಬರ್. ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಮಾಡೋದಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಶರ್ಟ್ ಹಾಕಿಕೊಂಡು ಬಂದಿದ್ದ ಶಂಕಿತ ಈಗ ಆತ ಬಟ್ಟೆ ಬದಲಾಯಿಸಿರುವಂತಹ ಕುರಿತಾಗಿ ಖಚಿತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಅದು ಕೂಡ ಹೂಡಿಯ ಮಸೀದಿಯ ಬಳಿ ಆತ ಬಟ್ಟೆ ಚೇಂಜ್ ಮಾಡಿದ್ದ, ಬಟ್ಟೆ ಬದಲಿಸಿ ಟೋಪಿ ಬಿಟ್ಟು ಹೋಗಿದ್ದ ಬಾಂಬರ್. ಶಂಕಿತ ಬಾಂಬರ್ ಧರಿಸಿದ್ದಂತಹ ಕ್ಯಾಪ್, ಆ ಕ್ಯಾಪ್ ನಲ್ಲಿ ನಂಬರ್ 10 ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಆ ಕ್ಯಾಪ್ ಅನ್ನ ಈಗ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು, ಸೀಸ್ ಮಾಡಿದ್ದಾರೆ. ಕೆಫೆಯಲ್ಲಿ ಬಾಂಬ್ ಇಟ್ಟು ಬಸ್ ನಲ್ಲಿ ಹೋಗಿದ್ದಂತಹ ಬಾಂಬರ್ ಬಟ್ಟೆ ಬದಲಿಸಿ ಟೋಪಿ ಬಿಟ್ಟು ಹೋಗಿದ್ದ ಬಾಂಬರ್. ಬಿಎಂಟಿಸಿ ಬಸ್ ಏರಿದ್ದಂತಹ ಬಾಂಬರ್. ಆ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಅದರಲ್ಲಿ ಆತ 10 ಸಂಖ್ಯೆಯ ಕ್ಯಾಪ್ ಅನ್ನ ಧರಿಸಿರ್ತಾನೆ. ಆ ಕ್ಯಾಪ್ ಅನ್ನ ಈಗ ಪೊಲೀಸರು ಸೀಸ್ ಮಾಡಿದ್ದಾರೆ. ಶಂಕಿತ ಬಾಂಬರ್ ಧರಿಸಿದ್ದ ಕ್ಯಾಪ್ ಸೀಸ್ ಆಗಿದೆ. ಹೂಡಿಯ ಮಸೀದಿಯ ಬಳಿ ಆತ ಬಟ್ಟೆ ಬದಲಿಸಿ ಶರ್ಟ್ ಅನ್ನ ತೆಗೆದು ಟೀ ಶರ್ಟ್ ಅನ್ನ ಹಾಕಿಕೊಂಡು ಬಾಂಬರ್ ಹೋಗಿದ್ದ. ಟೀ ಶರ್ಟ್ ನಲ್ಲಿರುವಂತಹ ಬಾಂಬರ್ ದೃಶ್ಯವನ್ನ, ಫೋಟೋವನ್ನ ನೋಡ್ತಾ ಇದ್ದೀರಿ. ಬಿಎಂಟಿಸಿ ಬಸ್ ನಲ್ಲಿ ಕೂತು ಪ್ರಯಾಣ ಮಾಡಿದ್ದ. ಟೀ ಶರ್ಟ್ ಹಾಕೊಂಡಿದ್ದಾನೆ. ಕ್ಯಾಪ್ ಇಲ್ಲ, ಗ್ಲೌಸ್ ಇಲ್ಲ, ಮಾಸ್ಕ್ ಇಲ್ಲ, ಗ್ಲಾಸ್ ಇಲ್ಲ. ಆತನ ಸುಳಿವು ಯಾರಿಗೂ ಸಿಗಬಾರದು ಅನ್ನೋ ನಿಟ್ಟಿನಲ್ಲಿ ಆತ ಚಾಪೆ ಕೆಳಗೆ ತೂರಿದ್ರೆ ನಮ್ಮ ಪೊಲೀಸರು ರಂಗೋಲಿ ಕೆಳಗೆ ತೂರ್ತಾರೆ ಅನ್ನೋದಕ್ಕೆ ಇದೊಂದು ಜಸ್ಟ್ ಎಕ್ಸಾಂಪಲ್ ಅಷ್ಟೇ. ಈಗ ಆತ ಧರಿಸಿದ್ದಂತಹ ಕ್ಯಾಪ್ ಅನ್ನ ಸೀಸ್ ಮಾಡಿದ್ದಾರೆ ಪೊಲೀಸರು. ಕೆಫೆಯಲ್ಲಿ ಬಾಂಬ್ ಇಟ್ಟು ಬಸ್ ನಲ್ಲಿ ಪ್ರಯಾಣ ಮಾಡ್ತಾನೆ. ಬಿಎಂಟಿಸಿ ಬಸ್, ಎಸಿ ಬಸ್ ನಲ್ಲಿ ಆತ ಪ್ರಯಾಣ ಮಾಡಿದಂತಹ ದೃಶ್ಯ ನೋಡ್ತಾ ಇದ್ದೀರಿ. ಬಸ್ ಹತ್ತುತ್ತಾನೆ, ಹಿಂಬದಿಗೆ ಹೋಗಬೇಕು, ಆದರೆ ಅಲ್ಲಿ ಸಿಸಿ ಕ್ಯಾಮ್ರಾ ಇರೋದನ್ನ ಗಮನಿಸಿ ಮುಂದಕ್ಕೆ ಬರ್ತಾನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಬಾಂಬರ್ನ ಕುರಿತಾಗಿ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಬಾಂಬರ್ನ ಕುರಿತಾಗಿ ಒಂದೊಂದೇ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ತಾ ಇದೆ ಎನ್ಐಎ ಟೀಮ್ ಹಾಗೂ ಸಿಸಿಬಿ ಟೀಮ್. ಈಗ ಆತ ಧರಿಸಿದ್ದಂತಹ ಕ್ಯಾಪ್ ಅನ್ನ ಸೀಸ್ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ, ಏನ್ ಅಪ್ಡೇಟ್ ಸಿಗ್ತಾ ಇದೆ? ಖಂಡಿತವಾಗಿಯೂ ವೀಣಾ, ಕಳೆದ ಒಂದು ವಾರದ ಹಿಂದೆ ಈ ಒಂದು ಘಟನೆ ನಡೆದಿತ್ತು. ಸಿಸಿಬಿ ಅಧಿಕಾರಿಗಳು ಮತ್ತೆ ಎನ್ಐಎ ಅಧಿಕಾರಿಗಳು ಇದೀಗ ಜಂಟಿಯಾಗಿ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇರುವಂಥದ್ದು. ಯಾವಾಗ ಎನ್ಐಎ ಅಧಿಕಾರಿಗಳಿಗೆ ಈ ಪ್ರಕರಣ ವರ್ಗಾವಣೆ ಆಯಿತು, ಅದಾದ ಬಳಿಕ ಸಾಕಷ್ಟು ತೀವ್ರಗತಿಯಲ್ಲಿ ಎನ್ಐಎ ಅಧಿಕಾರಿಗಳು ತನಿಖೆಯನ್ನ ಮಾಡಲಾಗ್ತಾ ಇರುವಂಥದ್ದು. ಸದ್ಯಕ್ಕೆ ಇದೀಗ ಏನು ಶಂಕಿತ ಉಗ್ರ ಏನಿದ್ದಾನೆ, ಈ ಒಂದು ಕೆಫೆಯಿಂದ 3 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಒಂದು ಹೂಡಿಯ ಒಂದು ಮಸೀದಿ ಬಳಿ ಬಟ್ಟೆ ಬದಲಾಯಿಸಿದ್ದಾನೆ. ಅದಾದ ಬಳಿಕ ಅಲ್ಲಿಂದ ಮತ್ತೆ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಬಳಸಿ ಆತ ಇಲ್ಲಿಂದ ಬೆಂಗಳೂರಿನಿಂದ ತುಮಕೂರಿಗೆ ಹೋಗಿದ್ದಾನೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು. ಇದೀಗ ಎನ್ಐಎ ಅಧಿಕಾರಿಗಳು ಮತ್ತು ಸಿಸಿಬಿ ಅಧಿಕಾರಿಗಳು ಇದೀಗ ಜಂಟಿ ಕಾರ್ಯಾಚರಣೆ ವೇಳೆ ಆತ ಧರಿಸಿದ್ದಂತಹ ಕ್ಯಾಪ್ ಏನಿತ್ತು, ನೀವು CCTVಯಲ್ಲಿ ಗಮನಿಸ್ಬೋದು, ಆತ ತನ್ನ ಮುಖಚಹರೆಯನ್ನು ಮರೆಮಾಚೋ ಸಲುವಾಗಿ ಮಾಸ್ಕ್ ಮತ್ತು ಏನೊಂದು ಕ್ಯಾಪನ್ನು ಧರಿಸಿದ್ದ. ಇದೀಗ ಆ ಕ್ಯಾಪನ್ನು ಇದೀಗ ಎನ್ಐಎ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿರುವಂಥದ್ದು. ಜೊತೆಗೆ ಬಹುತೇಕವಾಗಿ ಶಂಕಿತ ಉಗ್ರನ ಮಾಹಿತಿ ಲಭ್ಯವಾಗಿರುವಂಥದ್ದು. ಇದೀಗ ಇನ್ನೂ ಸಹ ಎನ್ಐಎ ಅಧಿಕಾರಿಗಳು ಅದನ್ನು ಅಧಿಕೃತವಾಗಿ ರಿವೀಲ್ ಮಾಡಿಲ್ಲ. ಆದರೆ ಶಂಕಿತ ಉಗ್ರ ಯಾರು ಅನ್ನೋದು ಎನ್ಐಎ ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಆದರೆ ಆತ ಏನು ಧರಿಸಿದ್ದಂಥ ಕ್ಯಾಪನ್ನು ಇದೀಗ ಸೀಸ್ ಮಾಡಿರುವ ಕುರಿತು ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಇದೇ ಒಂದು ಕೆಫೆಯ 3 ಕಿಲೋಮೀಟರ್ ದೂರದಲ್ಲಿರುವಂಥ ಹೂಡಿಯ ಒಂದು ಮಸೀದಿಯಲ್ಲಿ ಆತ ಬಟ್ಟೆಗೂ ಸಹ ಬದಲಾಯಿಸಿದ್ದಾನೆ. ಅದಾದ ಬಳಿಕ ಅಲ್ಲಿಂದ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಸಿ ತುಮಕೂರಿನಿಂದ ಬಳ್ಳಾರಿ ಮಾರ್ಗವಾಗಿ ಹೋಗಿದ್ದಾನೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು. ವೀಣಾ, ಎಸ್, ಥ್ಯಾಂಕ್ ಯು ಹರೀಶ್ ತಮ್ಮ ಮಾಹಿತಿಗಾಗಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.